ಸರ್ ಇನ್ನೊಂದು ತಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು ಅನ್ನೋದು ಇರೋ ಆರೋಪ. ಪ್ರಕರಣ ಅಂದ್ರೆ ಹಿಂದೆ ಅವ್ರೇನು ಸರ್ ಅರ್ಜಿ ಕೊಟ್ರು, ಅವ್ರು ಶಾಸಕರಾಗಿದ್ದಾಗ ಯಾರು ಮುಖ್ಯಮಂತ್ರಿ ಆದ್ರು, ಯಾರು ಸಭಾಧ್ಯಕ್ಷರಾದ್ರು ಸರ್ ಅದಕ್ಕೆ ಹೇಳೋದಕ್ಕೆ ಯಾವತ್ತು ಹೇಳಿರೋದೇ ಮತ್ತೆ ಅದನ್ನೇ ಹೇಳೋದು. ಏನ್ ಅಂದ್ರೆ ಈಗ ಎಲ್ಲ ಅದೇ ಆಗಿದೆ ಒಟ್ಟಾರೆ. ಈಗ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆ ಆದಂಥವ್ರು. ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಒಂದಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಜಿಲ್ಲೆಯ, ತಾಲೂಕಿನ, ಜಿಲ್ಲೆಯ, ರಾಜ್ಯದ ಅಭಿಪ್ರಾಯವನ್ನ ಕೇಂದ್ರ ನಾಯಕರಿಗೆ ತಿಳಿಸಿ ಕೇಂದ್ರ ನಾಯಕರು ಈ 6 ವರ್ಷಗಳ ಕಾಲ ಉಚ್ಚಾಟನೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ನಾವು ಅದನ್ನ ಸ್ವಾಗತಿಸ್ತೇನೆ. ಹೆಬ್ಬಾರರಿಗೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂತ, ಉಸಿರುಗಟ್ಟುವಂತ ಸ್ಥಿತಿ ನಿರ್ಮಾಣ ಆಗಿದ್ದಿದ್ರೆ ಅವರು ಯಾವ ಕ್ಷಣದಿಂದ ತನಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿತ್ತು ಅವತ್ತಿಂದ ಬಿಜೆಪಿಯ ನಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮುಂದಿನ ರಾಜಕೀಯ ಹೆಜ್ಜೆಯನ್ನ ನಿರ್ಧರಿಸಬೇಕು. ಇದು ನಮ್ಮೆಲ್ಲರ ನಂಬಿಕೆಯಂತೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಇರುವಂತದ್ದು. ಆದರೆ ಇಲ್ಲಿಯ ಈ ಸ್ಥಾನದ ಎಲ್ಲ ಒಂದು ಪ್ರಯೋಜನಗಳನ್ನು ಅವರು ಪಡಿತಾ ಬಿಜೆಪಿಯ ಬಗ್ಗೆ ಗೂಬೆಯನ್ನ ಕೂಡಿಸ್ತಾ ಅವರು ನಡ್ಕೊಳ್ತಾ ಇರುವಂತದ್ದು ಯಾವ ಕ್ಷಣದಲ್ಲೂ ಯಾರಿಗೂ, ಈ ವ್ಯವಸ್ಥೆಗೂ ಸರಿಯಲ್ಲದೆ ಇರುವಂತದ್ದು. ಇಂತಹ ವ್ಯಕ್ತಿತ್ವಗಳು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಕಪ್ಪು ಚುಕ್ಕೆ ಆಗುವಂಥದ್ದು. ಒಪ್ಪಿಗೆ ಆಗೋದಿಲ್ಲ. ಅನೇಕರಿಗೆ ಈ ಘಟನೆ ಇದು ಹೆಬ್ಬಾರದ್ದು ಈಗೇನು ಹೇಳಿಕೆ ಕೊಡ್ತಿರೋ ವಿಷಯ ಇದೆಯಲ್ಲ, ಇದು ಇವತ್ತು ಹೇಳಿಕೆ ಕೊಡ್ತಿರೋದಲ್ಲ, ಇದು ಮೊದಲಿಂದ ಹೇಳ್ತಿದ್ದ. ಅರೆ ಯಾವತ್ತು ತನಗೆ ಆಗೋದಿಲ್ಲೋ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಷ್ಟೇ. ಅವಕಾಶ ಇದೆ ಕಾನೂನಿನಲ್ಲಿ, ಮತ್ ನೈತಿಕವಾಗಿ ಅದೇ ಸರಿ. ಇಲ್ಲ ಬಿಜೆಪಿಯವರು ನನ್ನನ್ನ ಹಾಗೆ ಮಾಡಿದ್ರು, ಹೀಗ್ ಮಾಡಿದ್ರು, ಉಸಿರುಗಟ್ಟಿಸಿದ್ರು ಅಂತ ಹೇಳೋದು, ಬಿಜೆಪಿ ವಿರುದ್ಧ ಮಾಡೋದು, ಮತ್ತು ಬಿಜೆಪಿದೇ MLA ಆಗಿ ಮುಂದುವರಿಯುವ ಮಾನಸಿಕತೆ, ಇದು ಸರಿಯಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ಹೆಜ್ಜೆ ಅಲ್ಲ ಇದು.